ಹಲೋ ಸ್ನೇಹಿತರೆ, ಇವತ್ತು NTPC UG ಎಕ್ಸಾಮ್ ಕಂಪ್ಲೀಟಾಗಿ 3 ಶಿಫ್ಟ್ ಕಂಪ್ಲೀಟ್ ಆಗಿದೆ. ಓಕೆನಾ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಪೇಪರ್ ಫಾಲೋ ಆಗಿದೆ, ಪ್ರಿವಿಯಸ್ ಇಯರ್ ಥರ ಪೇಪರೇ ಫಾಲೋ ಆಗಿದ್ದೆ, ಅದೇ ಥರ ಪ್ಯಾಟ್ರನ್, ಅದೇ ಥರ ಕ್ವಶನ್ಸ್ ಫಾಲೋ ಆಗಿದೆಯಾ ಅಥವಾ ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಅದಕ್ಕೂ ಮುಂಚೆ ನಾವೇನು ಡಿಸ್ಕಸ್ ಮಾಡಿದ್ವಿ, ನಾವು PYQ ಸೀರೀಸ್ ಮಾಡಿದ್ವಲ್ವಾ, 1 ರಿಂದ 6ನೇ ಲೆಕ್ಚರ್ ಗಂಟ ಮಾಡಿದ್ವಿ. ಓಕೆನಾ. ಆ ಒಂದು 6ನೇ ಲೆಕ್ಚರಲ್ಲಿ ನಾವೇನೇನು ಡಿಸ್ಕಸ್ ಮಾಡಿದ್ದೀವಿ, ಯಾವ ಆಪ್ಷನ್ಸ್ ಮೇಲೆ ಏನೇನು ಡಿಸ್ಕಸ್ ಮಾಡಿದ್ದೀವಿ, ಪೂರ್ತಿ ಕ್ವಶನ್ ಪೇಪರ್ ನೆಕ್ಸ್ಟ್ ಹಿಂಗೆ ಅನಾಲಿಸಿಸ್ ಮಾಡಿದ್ದೀವಿ. ಅದ್ರ ಮೇಲೇ ನಮ್ಗೆ ಇವತ್ತು ಕ್ವಶನ್ಸ್ ಕಂಡು ಬಂದಿದೆ. ಓಕೆನಾ. ಇಲ್ಲಿ ಪ್ರೂಫ್ ನೋಡ್ಬೋದು ನೀವೇ. ನಾನು 6 ಲೆಕ್ಚರ್ ಅಷ್ಟೇ ಮಾಡಿದ್ದು, ಬಟ್ ಸ್ಟೂಡೆಂಟ್ಸ್ ಬೆನಿಫಿಟ್ ಆಗಿದ್ದಾರೆ. ಓಕೆನಾ. ನಮಗಂತೂ ತುಂಬ ಖುಷಿ ಆಯಿತು. ಅವ್ರ ರಿವ್ಯೂಸ್ ನೋಡಿ ಸುಮಾರು 4 ರಿಂದ 5 ಜನ ಅಷ್ಟೇ ರಿವ್ಯೂಸ್ ಕಳಿಸಿರೋದು. ಇನ್ನೂ ಯಾರ್ಯಾರು ಕಳಿಸಿಲ್ಲ ನಾನು ಕೇಳಿದೆ. ಮಾರ್ನಿಂಗ್ಗೆ ಹೋಗ್ಬೇಕಾದ್ರೆ ನಿಮ್ಮ ಶಿಫ್ಟ್ ಯಾವಾಗಿದೆ ಅದ್ರ ನಿಮ್ಮ ಕ್ವಶನ್ಸ್ ಕಳಿಸಿ ಅಂತ ಕೇಳಿದೆ. ಓಕೆನಾ. ಅವ್ರು ಕ್ವಶನ್ಸು ಕಳಿಸಿದ್ದಾರೆ. ನಾನು ನಿಮಗೆ ಎಲ್ಲ ಥರ ಕ್ವಶನ್ಸು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಸೊ ನಾವೇನು ಡಿಸ್ಕಸ್ ಮಾಡಿದ್ದೀವಿ ಅದು ತುಂಬ ನಮಗೆ ಹಿಟ್ಟಾಗಿ ಕಾಣಿಸಿದೆ. ಓಕೆನಾ. ಎಲ್ಲ ಡೈರೆಕ್ಟಾಗಿ ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ. ಇಲ್ಲೇ ನೀವು ನೋಡ್ಬೋದು ಮೆಸೇಜಸಲ್ಲಿ ಸ್ಟೂಡೆಂಟ್ಸ್ ರಿವ್ಯೂಸ್ನ. ಇನ್ನಷ್ಟು ನಾನು ತೋರಿಸ್ತೀನಿ ಏನೇನು ಕ್ವಶನ್ಸ್ ಬಂದಿತ್ತು ಅಂತ. ನಮ್ಮ PDF ಅಲ್ಲಿ ಕರೆಂಟ್ ಅಫೇರ್ಸ್ PDF ಹೆಂಗಿತ್ತು ಏನಂತ ನಾನು ನಿಮಗೆ ಮುಂದೆ ಪ್ರಶ್ನೆ ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಟು ದ ವಿಡಿಯೋ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಇದೆಲ್ಲ ಮೆಸೇಜಸ್ಸು ಕಳಿಸಿರೋದು. ನಾನು ನೋಡಿ ಈ ಟಾಪಿಕ್ಸ್ ಕೇಳಿದ್ರು ಸ್ಟೂಡೆಂಟ್ಸ್, ಸರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಕೊಡಿ ಸರ್ ಅಂತ. ನಾನೊಂದು ಮೈಂಡ್ ಮ್ಯಾಪ್ ಥರ ಮಾಡಿ ಇದು ಕೊಟ್ಟಿದ್ದೆ. ಓಕೆನಾ. ಈ ಮೈಂಡ್ ಮ್ಯಾಪ್ ನಮ್ಮ ಟೆಲಿಗ್ರಾಮಲ್ಲಿ ಚಾನಲ್ ಇದೆ, ಹೋಗಿ ಝೂಮ್ ಮಾಡಿ ನೋಡ್ಕೊಳ್ಳಿ. ಎಲ್ಲ ಥರದ ಒಂದು ಕ್ವಶನ್ಸು ಇಲ್ಲಿ ಕೇಳಿದ್ದಾರೆ. ಓಕೆನಾ. ಇದು ಸ್ಟೂಡೆಂಟ್ಸ್ ರಿವ್ಯೂ. ನಮಗಂತೂ ಇವತ್ತು ತುಂಬಾ ಖುಷಿ ಆಯಿತು. ಯಾಕಂದರೆ ಮಾಡಿದ್ದು ನಾವು 6 ವೀಡಿಯೋಸ್ ಅಷ್ಟೇ. ಓಕೆನಾ. ಆಮೇಲೆ ನಾವು ಕರೆಂಟ್ ಅಫೇರ್ಸ್ PDFನ ಕಳಿಸ್ಕೊಟ್ಟಿದ್ದೆ. ಯಾಕಂದರೆ ಕರೆಂಟ್ ಅಫೇರ್ಸ್ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ. ಜೂನ್ ಆಗಿರೋರಿಗೆ ಆರಾಮಾಗಿ ಮಾಡ್ತೀವಿ ಅಂದ್ಬಿಟ್ಟು ಯಾರ್ಯಾರು ಇನ್ನೂ ಕರೆಂಟ್ ಅಫೇರ್ಸ್ ಕವರ್ ಮಾಡಿರಲಿಲ್ಲ ದಯವಿಟ್ಟು ನಮ್ಮ ಚಾನಲ್ ಮೆಸೇಜ್ ಮಾಡಿದ್ವಿ. ಸೊ ಒಂದು 10 ಜನಕ್ಕಾದರೂ ಕಳಿಸ್ಕೊಟ್ಟಿದ್ವಿ. ಓಕೆನಾ. 10 ಜನಕ್ಕಾದರೂ ನಾವು ಕರೆಂಟ್ ಅಫೇರ್ಸ್ PDFನ ಕಳಿಸ್ಕೊಟ್ಟಿದ್ದೀನಿ. ನಾನು PDFನೂ ತೋರಿಸ್ತೀನಿ ನಿಮಗೆ ಯಾವ ಥರ ಕ್ವಶನ್ಸ್ ಬಂದಿದೆ PDFಿಂದ ಅಂತ. ನೋಡಿ, ಇದು ಟಾಪಿಕ್ಸು. ಓಕೆನಾ. HTL ಹೋದರೆ ಇಂಡಸ್ ವ್ಯಾಲಿಯಿಂದ ಪಕ್ಕ ಒಂದು ಕ್ವಶನ್ ಬಂದಿದೆಯಾ, ಇಂಡಸ್ ವ್ಯಾಲಿಯಿಂದ ಕ್ವಶನ್ ಬಂದಿದೆ. ಮತ್ತು ಮೌರ್ಯನ್ ಎಂಪರಿಂದ 2 ಶಿಫ್ಟಲ್ಲಿ ಕ್ವಶನ್ ಬಂದಿದೆ. ನೆಕ್ಸ್ಟು ಚೋಳ ಎಂಪರಿಂದ ಕ್ವಶನ್ಸ್ ಬಂದಿದೆ. ಡೆಲ್ಲಿ ಸಲ್ತನಟ್ಟಿಂದ ಮಾರ್ಕೆಟ್ ರಿಫಾರ್ಮ್ಸ್ ಬಂದಿದೆ. ಮತ್ತು ಅದ್ರ ಮುಗಲ್ಸ್ಗೆ ಹೋದರೆ ಮನ್ಸಾಬ್ದಾರಿ ಸಿಸ್ಟಮ್ ಮೇಲೆ ಕೇಳಿದ್ದಾರೆ. 2 ಕ್ವಶನ್ ಕೇಳಿದ್ದಾರೆ ಮುಗಲ್ಸಲ್ಲಿ. ಸರಿನಾ. ಹೀಗಾಗಿ ಈ ಥರ ಎಲ್ಲ ಕೇಳಿದ್ದಾರೆ. ಮತ್ತು ಕಂಪ್ಯೂಟರ್ ಫುಲ್ಲು ಬೇಸಿಕ್ ಕ್ವಶನ್ಸ್ ಕೇಳಿದ್ದಾರೆ. ಕಂಪ್ಯೂಟ್ರಲ್ಲಿ ಏನೋ ಬೇಸಿಕ್ ಕ್ವಶನ್ಸು. ಮತ್ತು ನೋಡಿ, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಆಫ್ ಇನ್ಫಾರ್ಮೇಷನ್ ಐತಲ್ಲ, ಇಂಟರ್ಚೇಂಜು ASCII ಅಂತ ಕರಿತೀವಲ್ಲ, ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. ನಾನು ಹೇಳಿದೆ ಸ್ಟೂಡೆಂಟ್ಸ್ಗೆ ಇದ್ರ ಮೇಲೆ ಓದ್ಕೊಂಡೋಗಿ ಗೂಗಲ್ ಮಾಡ್ಕೊಂಡೋಗಿ ChatGPT ಮಾಡ್ಕೊಂಡು ಓದ್ಕೊಂಡೋಗಿ ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ ಅಂತ. ಸೊ 3 ಶಿಫ್ಟಲ್ಲೂ ಕೇಳಿದ್ದಾರೆ. ASCII ಬಗ್ಗೆ 3 ಶಿಫ್ಟಲ್ಲೂ ಕೇಳಿದ್ದಾರೆ. ಅಂದರೆ 1 ಶಿಫ್ಟಲ್ಲಿ ಕೇಳಿದೆ, 2 ಶಿಫ್ಟಲ್ಲಿ ಕೇಳಿಲ್ಲ. ಸೊ ಇಂಪಾರ್ಟೆಂಟ್ ಟಾಪಿಕ್ಕು. ಯಾಕೆನಾ ಅಪ್ಕಮಿಂಗ್ ಶಿಫ್ಟ್ಗಳಿಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಸೈನ್ಸಲ್ಲೂ ಅಷ್ಟೇ ಬೇಸಿಕ್ ಕ್ವಶನ್ಸು ಪ್ರೋಟೀನ್ಸ್ ಮೇಲೆ ಕೇಳಿದ್ದಾರೆ. ಓಕೆನಾ. ಪ್ರೋಟೀನ್ಸ್ ಮೇಲೆ ಕೇಳಿದ್ದಾರೆ. ಮತ್ತು ಎಲೆಕ್ಟ್ರಾಲಿಸಿಸ್ ಮೇಲೆ, ಆಟಮ್ಸ್ ಮೇಲೂ ಪ್ರಶ್ನೆಗಳು ಬಂದಿದೆ. ಸೊ ಇದೊಂದು ಹಾಟ್ ಟಾಪಿಕ್ಕು. ಓಕೆನಾ. ನೀವು ಮುಂದೆ ಇನ್ನೂ ಯಾರೋ ನೆಕ್ಸ್ಟ್ ಅಪ್ಕಮಿಂಗ್ ಸಿಗ್ತಿರ್ತೀರಾ, ಹೋಗಿ ನಮ್ಮ ಚಾನಲಲ್ಲಿ ಇದೊಂದು ಫೋಟೋ ಹಾಕಿದ್ದೀನಿ ನಾನು. ಈ ಒಂದು ಫೋಟೋದಲ್ಲಿ ಏನೇನೈತೆ ನೋಡಿ, ಪೊಲಿಟಿ ಇದಿಷ್ಟೂ ಕೇಳಿದ್ದಾರೆ ಇವತ್ತು. ಸುಪ್ರೀಂ ಕೋರ್ಟ್, ಹೈಕೋರ್ಟು, DPSP ಇದಿಷ್ಟೂ ನಿಮಗೆ ಕೇಳಿದ್ದಾರೆ. ಹೋಗಿ ಈ ಒಂದು ಟಾಪಿಕ್ ಮೇಲೆ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡಿ. ಸರಿನಾ. ಕಮಿಂಗ್ ಟು ಅವರ್ ಮ್ಯಾಗ್ಝಿನ್ ನೋಡಿ, ನಾನು ಕರೆಂಟ್ ಅಫೇರ್ಸು ಪ್ರಿಪೇರ್ ಮಾಡಿದ್ದೀನಿ. ಅದನ್ನು ಕ್ಲಾಸ್ ಮಾಡಬೇಕು ಅಷ್ಟೇ. ಯಾರ್ಯಾರು ಈಗ 7th 8th 9th ಇನ್ನೂ ನಾಳೆ ನಾಡಿದ್ದೀರಾ, ನಿಮಗೆ ಕರೆಂಟ್ ಅಫೇರ್ಸ್ ಇನ್ನೂ ಕವರ್ ಮಾಡಿಲ್ಲ ಅಥವಾ ಮೇಲೆ ಏನೋ ನೋಡ್ಕೊಂಡು ಹೋಗ್ತೀನಿ ಅಂದರೆ ದಯವಿಟ್ಟು ಮೆಸೇಜ್ ಮಾಡಿ. ನಾನು ನಿಮಗೆ PDFನ ಕಳಿಸ್ಕೊಡ್ತೀನಿ. ಎಲ್ಲ ಥರ ಕರೆಂಟ್ ಅಫೇರ್ಸ್ ನಾವು ಪ್ರಿಪೇರ್ ಮಾಡಿದ್ದೀವಿ. ಇವತ್ತೇನು ಕೇಳಿದ್ರು, ಹೂ ವಾಸ್ ದ ಮ್ಯಾನ್ ಆಫ್ ದ ಮ್ಯಾಚ್ ಅಂದರೆ ಪ್ಲೇಯರ್ ಆಫ್ ದ ಮ್ಯಾಚ್ ಇನ್ ICC T20 ವರ್ಲ್ಡ್ ಕಪ್ ಮೇಲೆ ಕ್ವಶನ್ಸ್ ಕೇಳೋದು ನೋಡಿ. ನಾನು ಇಲ್ಲಿ ಹಾಕಿದ್ದೀನಿ ಸಂಜು ಸ್ಯಾಮ್ಸನ್ ಅಂತ. ಓಕೆನಾ. ಈ ಥರ ಒಂದು ಕ್ವಶನ್ ನಿಮಗೆ ಹಿಂಗೆ ಓದಿದಾಗ ನಿಮಗೆ ಆರಾಮಾಗಿ ಈಸಿ ಆಗುತ್ತೆ. ಮತ್ತು ಕರೆಂಟ್ ಅಫೇರ್ಸು ಎಲ್ಲ ಶಿಫ್ಟಲ್ಲೂ 7 ರಿಂದ 8 ಕ್ವಶನ್ಸು ಕರೆಂಟ್ ಅಫೇರ್ಸಿಂದನೇ ಬಂದಿವೆ. ಓಕೆನಾ. ಮತ್ತು GKದು ಎಷ್ಟು ವೆಯ್ಟೇಜ್ ಐತೆ ಅಂತ ನೋಡಿದ್ರೆ, GK ವೆಯ್ಟೇಜ್ ನಾವು ನೋಡೋಕೆ ಹೋದರೆ 7 ರಿಂದ 8 ಕರೆಂಟ್ ಅಫೇರ್ಸ್ ಆದರೆ GKದು ಇಲ್ಲ ಅಂದರೂ 18 ರಿಂದ 22 ಕ್ವಶನ್ GKದು ವೆಯ್ಟೇಜ್ ಇದೆ. ಓಕೆನಾ. ನೆಕ್ಸ್ಟು ನೋಡಿ, ನಮನ್ ಅವಾರ್ಡ್ಸ್. ಓಕೆನಾ. ಮುಂದೆ ಶಿಫ್ಟ್ಗಳಲ್ಲಿ ಕೇಳೋ ಸಾಧ್ಯತೆಗಳಿವೆ. ಮತ್ತು ನಾನು ಕನ್ನಡದಲ್ಲಿ ಇಂಗ್ಲೀಷಲ್ಲಿ 2 ಕೊಟ್ಟಿದ್ದೀನಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕನ್ನಡದಲ್ಲಿ ಓದ್ಬೋದು, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು ಇಂಗ್ಲೀಷಲ್ಲಿ ಓದ್ಬೋದು. ಈ ಥರ ಒಂದು ಸ್ಟೂಡೆಂಟ್ಸ್ ಹೇಳಿದ್ದು. ಓಕೆನಾ. ಸ್ಟೂಡೆಂಟ್ಸೇ ಚಾಯ್ಸ್ ಮಾಡಿದ್ದು, ಸರ್ ಹಿಂಗೆ ಇಲ್ಲಿ PDF ನಮಗೆ ಅರ್ಥ ಆಗುತ್ತೆ ಅಂತ. ನಾನು ಅದೇ ಥರನೇ ಮಾಡಿದ್ದೀನಿ. ತುಂಬ ಖುಷಿ ಪಟ್ಟಿದ್ದಾರೆ. ಅದರಿಂದ ಕ್ವಶನ್ಸ್ ಬಂತು ಸರ್ ಅಂತ ಕೇಳಿದ್ದಾರೆ. ನೋಡಿ, ಇನ್ನೊಂದು ತೋರಿಸ್ತೀನಿ. ಏಬಲ್ ಪ್ರೈಸ್ ಯಾರು? ಮಸಕಿ ಅವರು, ಯಾರು? ಜಪಾನೀಸ್ ಮ್ಯಾಥಮೆಟಿಷಿಯನು. ಓಕೆನಾ. ಏಬಲ್ಸ್ ಪ್ರೈಸ್ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ನಾನು ಕರೆಂಟ್ ಅಫೇರ್ಸ್ PDFಲ್ಲಿ ನಾನು ಮೆನ್ಷನ್ ಮಾಡಿ ಕೊಟ್ಟಿದ್ದೀನಿ. ಓಕೆನಾ. ಈ ಥರ ಮುಂದೆ ಬರೋ ಎಲ್ಲ ಶಿಫ್ಟ್ಗಳಿಗೂ ನಿಮಗೆ ಕ್ವಶನ್ಸ್ ಇದೇ ಇರುತ್ತೆ. ಮುಂದೆ ಇಲ್ಲಿ ನಿಮ್ಗೆ ಇಲ್ಲಾಂದ್ರೆ 7 to 8 ಕ್ವಶನ್ಸ್ ಪಕ್ಕ ಕರೆಂಟ್ ಅಫೇರ್ಸ್ ಮೇಲೆ. ಓಕೆನಾ. ನಿಮ್ಗೆ ಶಿಫ್ಟ್ ಏನೋ ನೀವು ಅದೃಷ್ಟ ಇದು ಅಂತಂದರೆ ಮ್ಯಾಕ್ಸಿಮಮ್ 10 ಗಂಟೆನೂ ಕ್ವಶನ್ಸ್ ಇದ್ದಿರುತ್ತೆ. ಮತ್ತು 5 ಕ್ವಶನ್ಸು ಇದಿರುತ್ತೆ. ನಾವು ವೆಯ್ಟೇಜ್ ನೋಡೋದಾದ್ರೆ, ಕ್ವಶನ್ ಪೇಪರ್ ವೆಯ್ಟೇಜ್ ನೋಡೋದಾದರೆ ಈಗ ತೊಗೊಳ್ಳಿ,
ಕರೆಂಟ್ ಅಫೇರ್ಸ್ ಎಷ್ಟು 8 ಕ್ವಶನ್ಸ್ ಅಂದ್ಕೊಳ್ಳಿ. ಓಕೆನಾ. ಕಂಪ್ಯೂಟ್ರು ಒಂದರೊಳಗೆ 3 ಕ್ವಶನ್ ಕೇಳಿದ್ದಾರೆ, ಒಂದು ಶಿಫ್ಟಲ್ಲಿ 4 ಕ್ವಶನ್ ಕೇಳಿದರೆ ನೀವು 4 ಮ್ಯಾಕ್ಸಿಮಮ್ ಅಂತ ಇಟ್ಕೋಬೋದು. ಓಕೆನಾ. ಹಿಸ್ಟ್ರಿ ಎಷ್ಟು ಬರುತ್ತೆ ಕ್ವಶನ್ ಪೇಪರು? 5 ಕ್ವಶನ್ಸ್ ಕೇಳಿದ್ದಾರೆ. ಹಿಸ್ಟ್ರೀಲಿ 5 ಕ್ವಶನ್ಸ್ ಕೇಳಿದ್ದಾರೆ, ಕೆಲವೊಂದು ಶಿಫ್ಟಲ್ಲಿ ಬರೀ 2 ಕೇಳಿರೋದು. ಓಕೆನಾ. ಆವ್ರೇಜ್ ಅಂದರೆ 3 ಅಂತ ಇಟ್ಕೋಬೋದು. ಸೈನ್ಸಲ್ಲಿ ಕೇಳಿದ್ದಾರೆ, ಸೈನ್ಸಲ್ಲಿ 4 ಕ್ವಶನ್ಸು 3 ಅಂತ ಇಟ್ಕೊಳ್ಳಿ ಆ್ಯಾವರೇಜು. ಓಕೆನಾ. ಈ 40 ಕ್ವಶನಲ್ಲಿ ನಿಮಗೆ ಹೈಯೆಸ್ಟ್ ವೇಟೇಜ್ ಯಾವುದು? ಒಂದು ಕರೆಂಟ್ ಅಫೇರ್ಸು, ಹಿಸ್ಟ್ರಿ, ಪೊಲಿಟಿ ಮತ್ತು ಎಕಾನಮಿ, ಈ 3 ಸೇರಿದ್ರೆ ನಿಮಗೆ ಇದು ಒಂದು 40 ಕ್ವಶನ್ ಅಂತಂದರೆ ನಿಮಗೆ 25%, ಇದರಿಂದ 25%. ಓಕೆನಾ. ಇನ್ನು ನೆಕ್ಸ್ಟು ಸೈನ್ಸ್ ಆಗಿರ್ಬೋದು, ಇದು 40ರಿಂದ 50% ಆಗುತ್ತೆ. ಓಕೆನಾ. ಇನ್ನು ಸೈನ್ಸ್ ಆಗಿರ್ಬೋದು. ಆಮೇಲೆ ಜಿಯೋಗ್ರಫಿಯಿಂದ 4 ಕ್ವಶನ್ಸ್ ಬರುತ್ತೆ, 10% ಜಿಯೋಗ್ರಫಿ. ಸೊ ಇದೊಂದು ವೆಯ್ಟೇಜ್ ಆಗಿರುತ್ತೆ. ನಾನು ಎಲ್ಲ ಟಾಪಿಕ್ಸ್ನು ಮೆನ್ಷನ್ ಮಾಡಿದ್ದೀನಿ. ಆ ಒಂದು ಫೋಟೋದಲ್ಲಿ ನೀವು ಆ ಟಾಪಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಓದ್ಕೊಳ್ಳಿ. ಓಕೆನಾ. ನಾನೀಗ ಒಂದೊಂದಾಗಿ ಯಾವ್ಯಾವ ಶಿಫ್ಟಲ್ಲಿ ಏನೇನು ಕ್ವಶನ್ಸ್ ಕೇಳಿರಂತ ನಾನು ನಿಮಗೆ ಡಿಸ್ಕಸ್ ಮಾಡ್ಕೊಬರ್ತೀನಿ. ಫಸ್ಟ್ ಶಿಫ್ಟಲ್ಲಿ GK ನೋಡೋದಾದರೆ ಫಸ್ಟ್ ಶಿಫ್ಟ್. ಓಕೆನಾ. ಏನತ್ರ ಮೇಲೆ ಕೇಳಿದ್ರು? ಪೊಲಿಟಿ ನಾನು ಮೆನ್ಷನ್ ಮಾಡಿದ್ದೀನಿ, ಅದ್ರ ಮೇಲೇ ಕೇಳಿದ್ದಾರೆ. ಪೊಲಿಟಿ ಫಂಡಮೆಂಟಲ್ ರೈಟ್ಸು ಆರ್ಟಿಕಲ್ 14 ಬಗ್ಗೆ ಕೇಳಿದಾರಾ? ಅದಾದಮೇಲೆ ಡೈರೆಕ್ಟ್ ಆರ್ಟಿಕಲ್ಸ್ ಬಗ್ಗೆ ಕೇಳಿದ್ದಾರೆ. ಆರ್ಟಿಕಲ್ ಕೊಟ್ಬಿಟ್ಟು ಇದು ಯಾವುದಕ್ಕೆ ರಿಲೇಟೆಡ್ಡು ಅಂತ ಕೇಳಿದ್ದಾರೆ. ಅದಾದಮೇಲೆ ಪೊಲಿಟಿಲಿ ಏನೋ 40ನೇ ತಿದ್ದುಪಡಿ 42nd ಅಮೆಂಡ್ಮೆಂಟ್ ಆ್ಯಕ್ಟ್. ಓಕೆನಾ. ಯಾವಾಗ ನಡೆದಿದ್ದಂಥ ಒಂದು ಶಿಫ್ಟಲ್ಲಿ ಯಾವಾಗ ನಡೀತು ಅಂತ ಕೇಳಿದ್ದಾರೆ. ಯಾವಾಗ? 1976ಅಲ್ಲಿ. ಓಕೆನಾ. ನೆಕ್ಸ್ಟು ಪ್ರೆಸಿಡೆಂಟ್ ಬಗ್ಗೆ ಕೇಳಿದ್ದಾರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರ ಬಗ್ಗೆ ಕೇಳಿದ್ದಾರೆ. ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರ ವರ್ಕ್ಸ್ ಏನು ಅಂದರೆ ಫಂಕ್ಷನ್ಸ್ ಆಫ್ ಅವ್ರು ಏನು ಫಂಕ್ಷನ್ ಮಾಡ್ತಾರೆ. ಓಕೆನಾ. ಅದ್ರ ಬಗ್ಗೆ ಕೇಳಿದ್ದಾರೆ. ಪ್ರೆಸಿಡೆಂಟ್ ಬಗ್ಗೆನೇ ಎಮರ್ಜೆನ್ಸಿ ಅವ್ರ ರಿಲೇಟೆಡೇ ನ್ಯಾಷನಲ್ ಎಮರ್ಜೆನ್ಸಿ ಅಂದರೆ ಅಥವಾ ಸ್ಟೇಟ್ ಎಮರ್ಜೆನ್ಸಿ ಅಂತ ಕರಿತೀವಲ್ಲ, ಆರ್ಟಿಕಲ್ 356 ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟು 42nd ಆಯಿತು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಯಿತು, ಎಮರ್ಜೆನ್ಸಿ ಆಯಿತು, DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ತುಂಬ ಇಷ್ಟವಾದ ಟಾಪಿಕ್ಕು NTPCಗೆ. ಓಕೆನಾ. ಈ ಥರದ ಎಲ್ಲ ಒಂದು ಕ್ವಶನ್ಸು ಕೇಳಿದ್ದಾರೆ. ನಾನು ಆಗಲೇ ನಿಮಗೆಲ್ಲ ಕೊಟ್ಟಿದ್ದೀನಿ. ಸುಪ್ರೀಂ ಕೋರ್ಟ್ ಬಗ್ಗೆ ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್ದು ಆರ್ಟಿಕಲ್ ಡೈರೆಕ್ಟಾಗಿ ಕೇಳಿದ್ದಾರೆ. ಇದಿಷ್ಟು ಹಿಸ್ಟ್ರಿ ಬಗ್ಗೆ ಅಂದರೆ ಪೊಲಿಟಿ ಬಗ್ಗೆ. ನೆಕ್ಸ್ಟು ಹಿಸ್ಟ್ರಿಗೆ ಹೋಗೋದಾದರೆ ನಾವು ಹಿಸ್ಟ್ರಿ ನೋಡೋದಾದರೆ ಹಿಸ್ಟ್ರಿಲಿ ಏನು ಕೇಳಿದ್ದಾರೆ? ಮುಂಚೆನೇ ಹೇಳಿದ್ದಾನೆ ಚೋಳ ಸಖತ್ ಇಷ್ಟ ಅಂದರೆ ಅವ್ರಿಗೇನೋ ಪಂಚಪ್ರಾಣ. NTPCಗೆ ಒಂದು TCS ಎಕ್ಸಾಮಲ್ಲಿ ಚೋಳ ಅಂದರೆ ಚೋಳ ಕಿಂಗ್ಡಮಿಂದ ಕ್ವಶನ್ ಇಲ್ದಾಗ NTPC ಎಕ್ಸಾಮ್ ಇಲ್ಲವೇ ಇಲ್ಲ. ಓಕೆನಾ. ಚೋಳ ಬಗ್ಗೆ ಕೇಳಿದ್ದಾರೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದರೊಳಗೆ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಬಗ್ಗೆ ಕೇಳಿದ್ದಾರೆ. ಓಕೆನಾ. ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಬಗ್ಗೆ ಕೇಳಿದ್ದಾರೆ. ಅದಾದಮೇಲೆ ಮೌರ್ಯ ಬಗ್ಗೆ ಕೇಳಿದ್ದಾರೆ. ಮೌರ್ಯನ್ ಎಂಪೈರ್ ಯಾರ ಬಗ್ಗೆ? ಕೌಟಿಲ್ಯನ ಬಗ್ಗೆ ಕೇಳಿದ್ದಾರೆ. ಕೌಟಿಲ್ಯನ ಅವನಿಂದ ಯಾರು ರಾಜ್ಯ ಆದರು ಅಂದರೆ ಚಂದ್ರಗುಪ್ತ ಮೌರ್ಯ. ಓಕೆನಾ. ಅಶೋಕ ಬಗ್ಗೆ ಕೇಳಿದ್ದಾರೆ. ಇದು ಮತ್ತು ಚೋಳದಲ್ಲಿ ಯಾವ ಕ್ವಶನ್ಸ್ ಕೇಳಿದ್ದಾರೆ ಅಂದರೆ ಗಂಗೈಕೊಂಡ ಚೋಳಪುರಂ ಈ ಟೈಟಲ್ ಯಾರಿಗೆ ಸಿಕ್ಕಿದ್ದು ಅಂತ ಕೇಳಿದ್ದಾರೆ. ಓಕೆನಾ. ಗಂಗೈಕೊಂಡ ಅಂತ. ಪಲ್ಲವರ ಬಗ್ಗೆ ಕೇಳಿದ್ದಾರೆ. ಮಹಾಬಲಿಪುರಂ ಟೆಂಪಲ್ಸ್ ಬಗ್ಗೆ ಕೇಳಿದ್ದಾರೆ. ಈ ಟೆಂಪಲ್ಸ್ ಅಂತಲೇ ಹೋದರೆ ನಮಗೆ ದ್ರವಿಡ ಆರ್ಕಿಟೆಕ್ಚರ್ ಬಗ್ಗೆ ಕೇಳಿದಾರಾ? ಮಹಾಬಲಿಪುರಂ ಟೆಂಪಲ್ ಬಗ್ಗೆ ಕೇಳಿದ್ದಾರೆ. ನೋಡಿ, ಪಲ್ಲವ ಕಿಂಗ್ಡಮ್ಗೆ ರಿಲೇಟೆಡು ಮಹಾಬಲಿಪುರಂ ಟೆಂಪಲ್ ಬಗ್ಗೆ ಕೇಳಿದ್ದಾರೆ. ಸೊ ಈ ಒಂದು ಹಿಸ್ಟ್ರಿ ಬಗ್ಗೆ ಕೇಳಿದ್ದಾರೆ. ಮತ್ತು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಮೇನ್ಲಿ ಟೆಂಪಲ್ ಬಗ್ಗೆ ಕೇಳಿದ್ದಾರೆ. ಓಕೆನಾ. ಟೆಂಪಲ್ ಬಗ್ಗೆ ಕೇಳಿದ್ದಾರೆ. ಮಹಾಬಲಿಪುರಂ ಯಾವೊಂದು ಸ್ಟೈಲ್ ಟೆಂಪಲ್ ಅಂತ ಕೇಳಿದ್ದಾರೆ. ಮತ್ತು ಇನ್ನೊಂದು ಏನಂತ ಕೇಳಿದ್ದಾರೆ ಅಂತಂದರೆ ಈ ಗೋಪುರಮು ಯಾವೊಂದು ಟೆಂಪಲ್ ಆರ್ಕಿಟೆಕ್ಚರಲ್ಲಿ ಫೌಂಡ್ ಆಗುತ್ತೆ ಅಂತ ಕೇಳಿದ್ದಾರೆ. ದೇ ಆರ್ ಮೇನ್ಲಿ ಫೋಕಸಿಂಗ್ ಆನ್ ದ್ರವಿಡ ಮತ್ತು ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್. ಓಕೆನಾ. ಇದ್ರ ಮೇಲೆ ಅವರು ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. ನೆಕ್ಸ್ಟು ಹಿಸ್ಟ್ರಿಗೆ ಹೋದರೆ ಡ್ಯುಯಲ್ ಗವರ್ನಮೆಂಟ್ ಮಾಡರ್ನ್ ಸ್ಟೈಲಲ್ಲಿ ರಾಬರ್ಟ್ ಕ್ಲೈವ್ ಯಾವೊಂದು ಇದರೊಳಗೆ ಇರ್ತಾರವರು? ಬ್ಯಾಟಲ್ ಆಫ್ ಬಕ್ಸರ್ 1864. ಓಕೆನಾ. ಈ ಒಂದು ಅವಧಿಲಿ ಒಂದು ಕ್ವಶನ್ ಕೇಳಿದ್ದಾರೆ. 1864 ರಾಬರ್ಟ್ ಕ್ಲೈವ್. ಓಕೆನಾ. ಗವರ್ನಮೆಂಟ್ ಹಿಸ್ಟ್ರಿಲೇನು? ಡ್ಯುಯಲ್ ಗವರ್ನಮೆಂಟ್ ಬಗ್ಗೆ ಪ್ರಶ್ನೆ ಬಂದಿದೆ. ಓಕೆನಾ. ಇದು ಬಿಟ್ಟು ನೆಕ್ಸ್ಟು ಕರೆಂಟ್ ಅಫೇರ್ಸ್ಗೆ ಹೋದರೆ ನಾವು ಕರೆಂಟ್ ಅಫೇರ್ಸಲ್ಲಿ ಏನೇನು ನೋಡ್ಬೋದು? ಅವರು ಕಾನ್ಫರೆನ್ಸ್ ಬಗ್ಗೆ ಕೇಳಿದ್ದಾರೆ. ಕಾನ್ಫರೆನ್ಸಲ್ಲಿ ಬ್ರಿಕ್ಸ್ ಸಮಿಟು ನಾನು PDF ಕೊಟ್ಟಿದ್ದೀನಿ. ಬ್ರಿಕ್ಸ್ ಸಮಿಟು ಎಲ್ಲಿ 2025 ಎಲ್ಲಿ ನಡೆಯುತ್ತೆ? ನಮ್ಮ ಭಾರತದಲ್ಲೇ ನಡೆಯುತ್ತೆ. ಓಕೆನಾ. ಬ್ರಿಕ್ಸ್ ಸಮಿಟು. ಆಮೇಲೆ ಬ್ರಿಕ್ಸ್ ಸಮಿಟ್ ಆಸ್ಟ್ ಕಂಟ್ರಿ 2 ಕ್ವಶನ್ ಕೇಳಿದ್ದಾರೆ. ಯಾವಾಗ ಅಂತ ಬ್ರಿಕ್ಸ್ ಮೇಲೆ 2 ಕ್ವಶನ್ ಇದೆ. ಮತ್ತು ಇನ್ನೊಂದು ಕ್ವಶನ್ ಏನಂದರೆ DIG ಕಾನ್ಫರೆನ್ಸು ಮೋದಿಯವ್ರು ಮಾಡಿದ್ದು DIG ಕಾನ್ಫರೆನ್ಸ್. ಓಕೆನಾ. DIG ಕಾನ್ಫರೆನ್ಸ್ ಎಲ್ಲಿ ನಡೀತು? ಡೆಲ್ಲಿಲಿ. ಓಕೆನಾ. ಆ ಥರ ಒಂದು ಕ್ವಶನ್ಸ್ನು ಕೇಳಿದ್ದಾರೆ. ಇದು PIB ರಿಪೋರ್ಟು
ನೀವು ಏನು ಯೋಚನೆ ಮಾಡಬೇಡಿ. ಇನ್ನು NTPC ಯಾವುದೇ ಥರ ನಮ್ಗೆ ಗೊತ್ತಿಲ್ಲದೆ ಕ್ವಶನ್ಸ್ ಕೇಳೋಕ್ಕಾಗಲ್ಲ. ಯಾಕಂದರೆ ನಾನು PIB ಮೇಲೆ ಕರೆಂಟ್ ಅಫೇರ್ಸ್ನ ಪ್ರಿಪೇರ್ ಮಾಡಿದ್ದೀನಿ. ನಿಮ್ಮ ಮುಂದೆ ಎಲ್ಲರಿಗೂ ತೊಗೊಬರ್ತೀನಿ. ಓಕೆನಾ, ಜೂನ್ ಮಂತಲ್ಲಿ ಇರೋರಿಗೆ ತುಂಬ ಬೆನಿಫಿಟ್ ಆಗುತ್ತೆ. ದಯವಿಟ್ಟು ನಮ್ಮ ಸೋರ್ಸ್ನ ಇದು ಮಾಡಿ. ನೀವೇ ನೋಡಿ, ನಾಳೆ ಯಾರ್ಯಾರು ನೀವು ಬರೀತೀರಾ ದಯವಿಟ್ಟು ನಮ್ಮ PDF ಮೇಲೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಅದರಿಂದ ಕ್ವಶನ್ ಬರಲಿಲ್ಲ ಅಂದರೆ ಗ್ಯಾರಂಟಿ ನನ್ನ ಬಂದು ಕೇಳಿ, ನಮಗೆ ಮೆಸೇಜ್ ಮಾಡಿ, ಸರ್ ಹಿಂಗೆ ಬಂದಿತ್ತು. ಇನ್ ಕೇಸ್ ಯಾರಾದರೂ ಓದೋರು ಹಿಂಗಿದ್ರೆ ಪ್ಲೀಸ್ ನಿಮ್ಮ ಕಮೆಂಟ್ನ ತಿಳಿಸಿ, ಮೆಸೇಜ್ ಮಾಡಿ, ಸರ್ ಹಿಂಗೆ ಬಂದಿತ್ತು ಸರ್ ಈ ಒಂದು ಕ್ವಶನ್ ಅಂತ. ಓಕೆ, ಯಾಕಂದರೆ ಮುಂದೆ ಬರೋ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಬೇಕಲ್ವಾ. ನೆಕ್ಸ್ಟು ಕಾನ್ಫರೆನ್ಸ್ ಬಗ್ಗೆ ಕೇಳಿದರೆ, ಬ್ರಿಕ್ಸ್ ಸಮಿಟ್ ಬಗ್ಗೆ ಅದು ಕೇಳಿದ್ದಾರೆ. ಓಕೆನಾ, ಹಿಸ್ಟ್ರಿಲಿ ಮನ್ಸಬ್ದಾರಿ ಕೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಮನ್ಸಬ್ದಾರಿ ಮರ್ತ್ಬಿಟ್ಟೆ. ಹಿಸ್ಟ್ರಿಲಿ ಇಲ್ಲಿ ಬರೀರ್ತೀನಿ. ಹಿಸ್ಟ್ರಿಲಿ ಯಾವ್ದು ಬಗ್ಗೆ ಕೇಳಿದ್ದಾರೆ? ಮುಘಲ್ ಅಂದರೆ ಮೆಡಿವಲ್ ಹಿಸ್ಟ್ರಿಲಿ ಮನ್ಸಬ್ದಾರಿ ಯಾವ್ದು ಎಲ್ಲಿ ಯಾರ್ದು? ಮುಘಲರ ಇದು ಅಡ್ಮಿನಿಸ್ಟ್ರೇಷನ್, ಮುಘಲ್ ಅಡ್ಮಿನಿಸ್ಟ್ರೇಷನ್. ನೋಡಿ, ಇದು ಎಲ್ಲ ಟಾಪಿಕ್ನು ನಾನು ಮೆನ್ಷನ್ ಮಾಡಿದ್ದೀನಿ ಆ ಫೋಟೋದಲ್ಲಿ. ಇದನ್ನು ಓದ್ಕೊಂಡೋಗಿ ಇದ್ರ ಮೇಲೇ ನಿಮಗೆ ಬರುತ್ತೆ ಅಂತ. ಕಂಪ್ಯೂಟರ್ ಕ್ವಶನ್ಸ್ ನೋಡೋದಾದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ಸು ASC AA ಅದ್ರ ಬಗ್ಗೆ ಕೇಳಿದ್ದಾರೆ. ಬೇಸಿಕ್ ಕ್ವಶನ್ಸ್ ಕೇಳಿದ್ದಾರೆ, ಇನ್ಪುಟ್ಟು ಔಟ್ಪುಟ್ಟು ಅದ್ರ ಬಗ್ಗೆ ನಿಮಗೆ ಬೇಸಿಕ್ ಕ್ವಶನ್ಸು ಕೇಳಿದ್ದಾರೆ. ಓಕೆನಾ, ಮತ್ತು ಸ್ಟೋರೇಜ್ ಡಿಸ್ಕ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. CD ಅಂತ ಕೊಟ್ಟಿದ್ದಾರೆ. ಫುಲ್ ಫಾರ್ಮ್ ಏನು? ಕಾಂಪ್ಯಾಕ್ಟ್ ಡಿಸ್ಕ್. ಓಕೆನಾ, ನಾನು ಇದೆಲ್ಲನೂ ನಾವು ಮಾಡಿದ್ದೀವಿ. ನಾವು PYQ ಲೆಕ್ಚರಲ್ಲಿ ನಾನು ಇವೆಲ್ಲನೂ ಕಂಪ್ಲೀಟಾಗಿ ಮಾಡಿದ್ದೀನಿ. ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ನಾವು ಅದನ್ನು ಕರಿತೀವಿ. ಮತ್ತು ಡ್ರೈವರ್ಸ್ನ ಕೇಳಿದ್ದಾರೆ. C ಡ್ರೈವ್ ಅಂದರೆ ಏನು, ಎಲ್ಲಿ ಲೊಕೇಟ್ ಆಗಿರುತ್ತೆ? ಸಿ ಡ್ರೈವ್ ಯಾವಾಗಲೇ ಇರುತ್ತೆ ಮೈ ಕಂಪ್ಯೂಟರ್ಸಲ್ಲಿ, ಸಿಸ್ಟಮಲ್ಲೇ ಲೊಕೇಟ್ ಆಗಿರುತ್ತೆ. ಓಕೆನಾ, ಬೇರೆ ಡ್ರೈವರ್ಸ್ ಅಂತಂದರೆ ನಮಗೆ ಎಕ್ಸ್ಟರ್ನಲ್ ಸ್ಟೋರೇಜಸ್ಸು, ನಾವು ಎಷ್ಟು ಬೇಕಾದ್ರೂ ಅದನ್ನು ಇನ್ಕ್ರೀಸ್ ಮಾಡ್ಕೋಬೋದು. DPS ಮೇಲೆ ಪಕ್ಕ ಕ್ವಶನ್ಸ್ ಐತೆ. ಮತ್ತು ಇನ್ನೊಂದು ಸಿಂಪಲಾಗಿ ಕ್ವಶನ್ಸ್ ಕೇಳಿದ್ದಾರೆ. 15th ಆಗಸ್ಟಲ್ಲಿ ನಾವು ಇಂಡಿಯನ್ ಫ್ಲಾಗ್ನ ಎಲ್ಲಿ ಆರಿಸಿದ್ರು, ಅಂದರೆ ಎಲ್ಲಿ ಹಾಸ್ಟ್ ಮಾಡಿದ್ರು ಅಂದರೆ ಫ್ಲಾಗ್ ಹಾಸ್ಟ್ ಎಲ್ಲಿ ಮಾಡಿದ್ರು ಅಂತಂದರೆ ಎಲ್ಲಿ ಕೇಳಿದ್ರು? ರೆಡ್ ಫೋರ್ಟಲ್ಲಿ ಮಾಡ್ತೀವಲ್ವಾ, ರೆಡ್ ಫೋರ್ಟ್. ಮೋದಿ ಅವರು ಎಲ್ಲಿ ಮಾಡಿದ್ರು ಅಂತ ಕೇಳಿದ್ದಾರೆ. ಸಿಂಪಲ್ ಕ್ವಶನು, ರೆಡ್ ಫೋರ್ಟಲ್ಲಿ. ಓಕೆನಾ, ಈ ಥರ ಒಂದು ಆರಾಮಾಗಿ ಕೇಳಿದ್ದಾರೆ. ಮತ್ತು ನಾನು ಒಂದು PDF ಹಾಕಿದ್ದೆ, ಆಗಲೇ ಮುಂಚೆನೇ ನಮ್ಮ PDF ಹಾಕಿದೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ. UK ಮತ್ತು ಇಂಡಿಯಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಒಂದು ಕ್ವಶನ್ ಪಕ್ಕ ಇವತ್ತು ಅದು ಕ್ವಶನಲ್ಲಿ ಕಾಣಿಸ್ಕೊಂಡಿದೆ. ಮತ್ತೆ ಇದೆಲ್ಲ ಸಿಗುತ್ತೆ. ಆರ್ಟಿಕಲ್ 14 to 18 ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಎಲ್ಲ ಯಾವ್ಯಾವ ಕ್ವಶನ್ ಕೊಟ್ಟಿದ್ರು ಎಲ್ಲನೂ ಇವತ್ತು ಈ ಒಂದು ನೈಟ್ ಅಷ್ಟರೊಳಗೆ ಕಂಪ್ಲೀಟಾಗಿ ಎಷ್ಟು ಶಿಫ್ಟಲ್ಲಿ ಯಾವ ಒಂದು ಕ್ವಶನ್ ಕೊಟ್ಟಿದ್ರು ಅದೆಲ್ಲ ಸೇರಿಸಿ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ, ವೀಡಿಯೋ ಅಲ್ಲ ಸಾರಿ, ಆ ಒಂದು ಪ್ಯಾರಾಗ್ರಾಫಲ್ಲಿ ಒಂದು ನೀಟಾಗಿ ಟೈಪ್ ಮಾಡಿ ನಾನು ನಿಮಗೆ ಹಾಕ್ತೀನಿ. ಈ ಅಪ್ಕಮಿಂಗ್ ಶಿಫ್ಟ್ ಯಾರ್ಯಾರು ಇರ್ತೀರಾ ಅವ್ರು ದಯವಿಟ್ಟು ಆ ಒಂದು ಟಾಪಿಕ್ಸ್ ನೋಡ್ಕೊಳ್ಳಿ. ಮತ್ತು ನಮ್ಮ ಕರೆಂಟ್ ಅಫೇರ್ಸ್ ಯಾರಾದರೂ ಬರೀತಿದ್ದೀರಾ ಅವ್ರಿಗೆ ನಾನು ಕಳಿಸ್ಕೊಡ್ತೀನಿ. ನನಗೆ ದಯವಿಟ್ಟು ಮೆಸೇಜ್ ಮಾಡಿ, ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ. ಆ ಒಂದು PDF ನೀವು ಓದ್ಕೊಂಡು ಹೋಗಿ. ನೆಕ್ಸ್ಟು ಎರಡನೇ ಶಿಫ್ಟಿಗೆ ಬಂದರೆ, ಎರಡನೇ ಶಿಫ್ಟಲ್ಲಿ ಏನು ಕೇಳಿದ್ದಾರೆ? ಏಬಲ್ ಪ್ರೈಸ್ ಬಗ್ಗೆ ಕೇಳಿದ್ದಾರೆ. ಏಬಲ್ ಪ್ರೈಸ್ ಯಾರು? ಮ್ಯಾಥಮೆಟಿಷಿಯನ್. ಯಾವ ಮ್ಯಾಥಮೆಟಿಷಿಯನು? ಜಾಪನೀಸ್ ಮ್ಯಾಥಮೆಟಿಷಿಯನ್. ಓಕೆನಾ, ನೆಕ್ಸ್ಟ್ ಜೂಟ್ ಪ್ರೊಡಕ್ಷನ್ ಬಗ್ಗೆ ಕೇಳಿದ್ದಾರೆ. ಜೂಟ್ ಪ್ರೊಡಕ್ಷನ್ ಎಲ್ಲಿ, ಯಾವ ಒಂದು ಸ್ಟೇಟಲ್ಲಿ ಜೂಟ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾರೆ? ವೆಸ್ಟ್ ಬೆಂಗಾಲ್. ನಾನು ಇದನ್ನಾಗಲಿ ಪ್ರೀವಿಯಸ್ ಲೆಕ್ಚರಲ್ಲಿ ಹೇಳಿದ್ದೀನಿ. ಪ್ರೋಟೀನ್ಸ್ ಬಗ್ಗೆ ಕೇಳಿದ್ದಾರೆ. ಗಂಗೈಕೊಂಡ ಹೇಳಿದ್ದೀನಿ. ಎನರ್ಜಿ ಸೋರ್ಸಸ್ ಬಗ್ಗೆ, ಎನರ್ಜಿಲಿ ರಿನ್ಯೂವೇಬಲ್ ಮತ್ತು ನಾನ್ ರಿನ್ಯೂವೇಬಲ್ ನವೀಕರಿಸಬಹುದಾದ ಎನರ್ಜಿ ಮತ್ತು ನವೀಕರಿಸಬಹುದಾಗದ ಎನರ್ಜಿ ಅವು ಬಗ್ಗೆ ರಿನ್ಯೂವೇಬಲ್ ಮತ್ತು ನಾನ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಬಗ್ಗೆ ಕೇಳಿದ್ದಾರೆ. ಥರ್ಮಲ್ ಪವರ್ ಪ್ಲ್ಯಾಂಟ್ ಒಂದು ಥರ್ಮಲ್ ಪವರ್ ಪ್ಲ್ಯಾಂಟ್ ಕೊಟ್ಬಿಟ್ಟು ಎಲ್ಲಿ ಲೊಕೇಟ್ ಆಗಿದೆ, ಆ ಪ್ಲೇಸ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳಿದ್ದಾರೆ. ನೆಕ್ಸ್ಟು UNDP ಅದ್ರ ಬಗ್ಗೆ ಕೇಳಿದ್ದಾರೆ. ರಿಪೋರ್ಟ್ಸ್ ಆ್ಯಂಡ್ ರ್ಯಾಂಕಿಂಗ್ಸಲ್ಲೂ ಕೇಳಿದ್ದಾರೆ. ಓಕೆನಾ, UNDP ಏನು ಪ್ರೊಡ್ಯೂಸ್ ಮಾಡುತ್ತೆ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಓಕೆನಾ, ಆ ಒಂದು ಇಂಡೆಕ್ಸ್ನ ಯಾವ್ದು ಪ್ರೊಡ್ಯೂಸ್ ಮಾಡುತ್ತೆ? UNDP ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಸನ್ ಟೆಂಪಲ್ ಬಗ್ಗೆ, ಟೆಂಪಲ್ಗೋರೆ ಆರ್ಕಿಟೆಕ್ಚರ್ಗೋರೆ ಸನ್ ಟೆಂಪಲ್ ಬಗ್ಗೆ ಕೇಳಿದ್ದಾರೆ. ನಾನು ಆಗಲೇ ಮುಂಚೆ ವಿಡಿಯೋದಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ದೆ ಯಾವ್ಯಾವ ಒಂದನ್ನು ಸನ್ ಟೆಂಪಲ್ ಅಂತಾರೆ. ಕೊನಾರ್ಕ್ ಸನ್ ಟೆಂಪಲ್ ಅಂತ ಕೇಳ್ತೀವಿ. ಓಕೆನಾ, ಆಮೇಲೆ ಸೋಮನಾಥ್ ಟೆಂಪಲ್ ಗುಜರಾತಲ್ಲಿ ಐತಲ್ವಾ, ಗುಜಾರ ಸ್ಟೈಲಲ್ಲಿ, ಆ ಒಂದು ಟೆಂಪಲ್ನೂ ನಾವು ಸನ್ ಟೆಂಪಲ್ ಅಂತ ಕರಿತೀವಿ. ನಾನು ಎಲ್ಲ ಥರದ್ದು ಪ್ರೀವಿಯಸ್ ಲೆಕ್ಚರಲ್ಲಿ ಹೇಳಿದ್ದೀನಿ ನಿಮಗೆ ಸನ್ ಟೆಂಪಲ್ನ ಯಾವ ಒಂದು ರೀಜನಲ್ಲಿ ಯಾವ ಸನ್ ಟೆಂಪಲ್ನ ಏನಂತ ಕರೀತಾರೆ ಅಂತ. ಅದೊಂದು ಮತ್ತೆ ಕೇಳಿದ್ರು, ಒಡಿಶಾದಲ್ಲದೆ ಕೇಳಿದರು. ಓಕೆನಾ, ಪ್ರೆಸಿಡೆಂಟ್ ಫಂಕ್ಷನು, ಸನ್ ಟೆಂಪಲ್ಲು, ಟೆಂಪಲ್ ಆರ್ಕಿಟೆಕ್ಚರು, ಕಂಪ್ಯೂಟರ್ದು ಸಿ ಡಿ ಅದೆಲ್ಲ ನಾನು ನಿಮಗೆ ಹೇಳಿದ್ದೀನಿ. ಸೊ ಈ ಒಂದು ಏನಂತಂದರೆ ಓವರ್ ಆಲ್ ನಾವು ಹೇಳ್ಬೇಕಂತಂದರೆ GKಲಿ ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿಕೊಂಡ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗೂ ಇವತ್ತಿಗೂ ಪ್ರೆಸೆಂಟ್ ಏನು ಕೇಳ್ತಿದ್ದಾರೆ ಯಾವುದೇ ಥರ ಡಿಫ್ರೆನ್ಸ್ ಇಲ್ಲ. ಯಾಕಂದರೆ ಒಂದೇ ಪ್ಯಾಟ್ರನ್ನ ಫಾಲೋ ಆಗಿದೆ. ಸೇಮ್ ಪ್ಯಾಟ್ರನು ಸೇಮ್. ಓಕೆನಾ, ಸೇಮ್ ಪ್ಯಾಟ್ರನು ಫಾರ್ಮ್ ಆಗಿದೆ. ಯಾವುದೇ ಥರ ಒಂದು ಡಿಫ್ರೆನ್ಸ್ ಇಲ್ಲ. ಸೇಮ್ ಥೀಮ್ಸ್ ಮೇಲೆ ಒಂದೇ ಥೀಮು.
ಓಕೆನಾ. ಥೀಮ್ಸ್ ಮೇಲೆ ಕ್ವಶನ್ಸ್ ಬರ್ತಿದೆ, ಬಟ್ ಏನು ಚೇಂಜ್ ಅಂತಂದರೆ ಕರೆಂಟ್ ಅಫೇರ್ಸು ಚೇಂಜ್. ಓಕೆನಾ. 2025 ಜೂನಿಂದ ಕೇಳಿದ್ದಾರೆ. ಓಕೆನಾ. 2025 ಜೂನಿಂದನೂ ಕೇಳಿದ್ದಾರೆ. ಸೊ 2025ನೇ ವರ್ಷದ ನಾವು ಎಲ್ಲ ತಿಳ್ಕೊಳ್ಳೋದು ನಮಗೆ ಬೆಟರ್. ಯಾಕಂದರೆ ಯಾವ ಶಿಫ್ಟಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ನಾವು ಇದೇ ಕ್ವಶನ್ಸ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಟಾಪಿಕ್ಸ್ನ ನೆನ್ಪಿಟ್ಕೊಳ್ಳಿ, ಟಾಪಿಕ್ನ ಡಿಫ್ರೆಂಟ್ ಆ್ಯಂಗಲ್ಸಿಂದ ಓದಿ. ಯಾಕಂದರೆ ಒಂದೇ ಕ್ವಶನ್ನು ಬೇರೆ ಒಂದು ಶಿಫ್ಟಲ್ಲಿ ರಿಪೀಟ್ ಆಗಲ್ಲ. ಯಾಕಂದರೆ ಆ ಒಂದು ಟಾಪಿಕ್ ಮೇಲೆ ಬೇರೆ ಥರ ಕ್ವಶನ್ ಕೇಳ್ಬೋದು ಹೊರತು ಅದೇ ಥರ ಕೇಳಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಮನ್ಸಬ್ದಾರಿ ಸಿಸ್ಟಮ್ ಅಂತ ನೋಡ್ಕೊಳ್ಳಿ. ಮನ್ಸಬ್ದಾರಿ ಫಸ್ಟ್ ಶಿಫ್ಟಲ್ಲಿ ಏನು ಕೇಳಿದ್ರು, ಯಾಕೆ ಮನ್ಸಬ್ದಾರಿ ಸಿಸ್ಟಮ್ನ ಮಾಡಿದ್ರು ಅಂತ ಕೇಳಿದ್ರು. ನೆಕ್ಸ್ಟು ಎರಡನೇ ಶಿಫ್ಟಲ್ಲಿ ಏನು ಕೇಳಿದ್ರು, ಮನ್ಸಬ್ದಾರಿ ಸಿಸ್ಟಮ್ ಮೇಲೇ ಯಾವ ಒಂದು ಸಿಸ್ಟಮ್ನ ಫಾಲೋ ಮಾಡಿದ್ರು, ಅದನ್ನ ಏನಂತ ಕರೀತಾರೆ, ಮನ್ಸಬ್ದಾರಿ ಸಿಸ್ಟಮ್. ದಶಾಲ ಅಂದರೆ 10 ವರ್ಷಕ್ಕೆ ನೋಡ್ಬಿಟ್ಟು ಅಳೆದ್ಬಿಟ್ಟು ಆವ್ರೇಜ್ ಟ್ಯಾಕ್ಸ್ನ ಫಿಕ್ಸ್ ಮಾಡ್ತಾರೆ. ಓಕೆನಾ. ಮನ್ಸಬ್ದಾರಿ ಸಿಸ್ಟಮ್ ಅಂದರೆ ಏನು, ರ್ಯಾಂಕ್ಸ್ ಅಂದರೆ ಏನು, ಜಾತ್ ಅಂದರೆ ಅದ್ರ ಬಗ್ಗೆ ಎಲ್ಲ ನೀವು ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಫೋಟೋ ಹಾಕಿದ್ದೀನಿ, ಇಂಪಾರ್ಟೆಂಟ್ ಹಾಟ್ ಟಾಪಿಕ್ಸ್ ಫಾರ್ NTPC ಅಂತ. ನಾನು ನಮ್ಮ ಚಾನಲ್ನ ಟೆಲಿಗ್ರಾಮ್ ಚಾನಲ್ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಮತ್ತು ನಮ್ಮ ಕರೆಂಟ್ ಅಫೇರ್ಸ್ ದಯವಿಟ್ಟು ಮೆಸೇಜ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಕರೆಂಟ್ ಅಫೇರ್ಸ್ PDF ನೋಡಿ. ನೆಕ್ಸ್ಟು ಗುಂಟೂರು ಪ್ರೈಸ್ ಯಾರಿಗೆ, ವಾಟರ್ ಪ್ರೈಸ್ ಯಾರಿಗೆ ಅಂತ ಕೇಳ್ಬೋದು. ಓಕೆನಾ. ಗುಂಟೂರು ಬಾಸ್ಲಿ ಅವ್ರಿಗೆ ಸಿಕ್ಕಿದೆ. ನೆಕ್ಸ್ಟು ಜ್ಞಾನಪೀಠ ಅವಾರ್ಡ್ ವಿನೋದ್ ಕುಮಾರ್ ಶುಕ್ಲಾ ಅಂತಲೂ ಕೇಳ್ಬೋದು. ಮತ್ತು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಇಂಪಾರ್ಟೆಂಟ್ ಮರ್ತ್ಬಿಟ್ಟೆ. ಇನ್ನೊಂದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರಲ್ಲಿ ಏನರ ಬಗ್ಗೆ ಕೇಳ್ತಿದ್ದಾರೆ, ಎಲ್ಲರೂ ಒಂದು ನೋಟ್ ಮಾಡ್ಕೊಬಿಡಿ. ಎಲ್ಲ ಸ್ಟೇಟ್ಸ್ದು ಓಕೆನಾ, ನಮ್ಮ ಭಾರತದಲ್ಲಿ ಸ್ಟೇಟ್ ಆಗಿರೋ ಪೇಂಟಿಂಗ್ಸ್. ಓಕೆನಾ. ಮುರಾಲ್ ಪೇಂಟಿಂಗ್ಸ್ ಆಗಿರ್ಬೋದು, ಬಾಗ್ ಪೇಂಟಿಂಗ್ಸ್ ಆಗಿರ್ಬೋದು, ಚಿತ್ರ ಪೇಂಟಿಂಗ್ಸ್ ಆಗಿರ್ಬೋದು. ಇದೆಲ್ಲ ಥರ ಪೇಂಟಿಂಗ್ಸ್ ಮೇಲೆ ಪಕ್ಕ ಒಂದು ಕ್ವಶನ್ ಐತೆ. 3 ಶಿಫ್ಟಲ್ಲೂ ಪೇಂಟಿಂಗ್ಸ್ ಮೇಲೆ ಕೇಳಿದ್ದಾರೆ. ಸೊ ದಯವಿಟ್ಟು ಪೇಂಟಿಂಗ್ಸ್ ಮೇಲೆ ಒಂದು ನೋಟ್ಸ್ ಮಾಡ್ಕೊಳ್ಳಿ, ನಿಮಗೆ ಅವಾಗವಾಗ ರಿವೈಸ್ ಮಾಡ್ತೀರಿ, ಹೆಲ್ಪ್ ಆಗುತ್ತೆ. ಸೊ ಎಲ್ಲ ಥರ ಕ್ವಶನ್ಸ್ ನಾನು ನಿಮ್ಗೆ ಹೇಳಿದ್ದೀನಿ. ಇಷ್ಟೇ ಟಾಪಿಕ್ ಮೇಲೆ ಬಂದಿರೋದು, ಇನ್ನು ಯಾವುದೇ ಥರ ಬೇರೆ ಇಲ್ಲ. ಜಿಯೋಗ್ರಫಿ ಲಾಸ್ಟ್ ಒಂದು ನೋಡೋದಾದರೆ, ಜಿಯೋಗ್ರಫಿಗೆ ಇಷ್ಟು ಓದ್ಕೊಂಡೋಗಿ ವೆಸ್ಟರ್ನ್ ಘಾಟ್ಸು ಮತ್ತು ಈಸ್ಟರ್ನ್ ಘಾಟ್ಸು. ಓಕೆನಾ. ನಮ್ಮ ಭಾರತದ ವೆಜಿಟೇಷನು, ಈ ವೆಸ್ಟರ್ನ್ ಘಾಟ್ಸು ಮತ್ತು ಈಸ್ಟರ್ನ್ ಘಾಟ್ಸಲ್ಲಿ ಯಾವ ಥರ ವೆಜಿಟೇಷನ್ ಫೌಂಡ್ ಆಗಿದೆ, ಈ ವೆಜಿಟೇಷನಲ್ಲಿ ಯಾವ್ಯಾವ ಪ್ಲ್ಯಾಂಟ್ಸು ಮತ್ತು ಟ್ರೀಸು ಫೌಂಡ್ ಆಗಿದೆ, ಇಷ್ಟರ ಮೇಲೇ ನಿಮಗೆ ಈ ಒಂದು ಇವತ್ತಿನಲ್ಲಿ ಸೆಷನ್ನಲ್ಲಿ ಕ್ವಶನ್ಸ್ ಇದೆ. ನೆಕ್ಸ್ಟು ಮ್ಯಾಥ್ಸಿಗೆ ಬರೋದಾದರೆ, ಮ್ಯಾಥ್ಸು ರೀಸನಿಂಗಲ್ಲಿ ಯಾವುದೇ ಥರ ಚೇಂಜ್ ಇಲ್ಲ, ಸೇಮ್ ಪ್ಯಾಟ್ರನ್ನು ಫಾಲೋ ಆಗಿದೆ. ನೀವು ಏನು PYQ ಪ್ರಾಕ್ಟೀಸ್ ಮಾಡಿರ್ತೀರಾ ಅದರಿಂದ ನಿಮಗೆ ಸ್ಕೋರ್ ಆರಾಮಾಗಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಯಾಕಂದರೆ ಈ ರೀಸನಿಂಗ್ ಈಸಿ ಇರುತ್ತೆ, ಎಲ್ಲರೂ 30ಕ್ಕೆ 30 ತೆಗಿಲೇಬೇಕು. ಓಕೆನಾ. ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ರೀಸನಿಂಗ್ಗೆ, ನೀವು 30ಕ್ಕೆ 30 ಬರಬೇಕಂದ್ರೆ. ಮ್ಯಾಥ್ಸ್ ಏನಾಗಿದೆಯಪ್ಪ ಅಂತಂದರೆ ಒಂದು 2 ರಿಂದ 3 ಕ್ವಶನು ಅಡ್ವಾನ್ಸ್ ಲೆವೆಲ್ ಆಗಿದೆ, ಅಡ್ವಾನ್ಸ್ಡ್ ಆಗಿ ಕೊಟ್ಟಿದ್ದಾರೆ. ಓಕೆನಾ. ಸೊ ನೀವು ಆ ಒಂದು ಕ್ವಶನ್ಸ್ ಯಾವುದು ಅಂತ ನೋಡಿಕೊಂಡು ನೀವು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಬರುತ್ತೆ. ಮತ್ತು ನಿಮ್ಗೆ ಏನೂ ಇಲ್ಲ, ಬೇರೆ ಸೋರ್ಸ್ ಏನೂ ಇಲ್ಲ. ನಾವು ಹೇಳೋ ಈ ಒಂದು ಅನಾಲಿಸಿಸ್ಗಿಂತ ನಿಮಗೆ ಇಂಪಾರ್ಟೆಂಟ್ ಸೋರ್ಸ್ ಯಾವುದು ಅಂತಂದರೆ PYQs. ಅದ್ರ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿ. ಮತ್ತು ಜೂನ್ ಮಂತಲ್ಲಿ ಯಾರ್ಯಾರು ಬರಿತಾ ಇದ್ದೀರಾ ಅವರೂ ಅಷ್ಟೇ PYQs ಮೇಲೆ ಜಾಸ್ತಿ ಡಿಪೆಂಡ್ ಆಗಿ. ಓಕೆನಾ. ನಾವು ಏನು ಅನಾಲಿಸಿಸ್ ಮಾಡ್ತೀವಿ ಅದಕ್ಕಿಂತ 100ರಷ್ಟು ನಮಗೆ ಬೆಸ್ಟ್ ಅಂತ ಅಂದರೆ ಯಾವುದು, ನಮಗೆ PYQs. ಓಕೆನಾ. ಸೊ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ. ಶಾರ್ಟಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಟಾಪಿಕ್ಸ್ ಮೇಲೆ ನೋಡಿ. ಮತ್ತು ನನ್ನ ಟೆಲಿಗ್ರಾಮ್ ಚಾನಲ್ ನಾನು ಎಲ್ಲ 3 ಶಿಫ್ಟಲ್ಲಿ ಏನೇನು ಕ್ವಶನ್ಸ್ ಕೇಳಿರೋ ಅಂತ ನಾನು ಕಂಪ್ಲೀಟಾಗಿ ನನ್ನ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಥ್ಯಾಂಕ್ ಯು ಎವ್ರಿವನ್. ಮತ್ತು ಯಾರ್ಯಾರು ಅಟೆಂಡ್ ಮಾಡಿದರೆ ದಯವಿಟ್ಟು ಬಂದು ಮೆಸೇಜ್ ಮಾಡಿ, ನಮ್ಮ ಕಂಟೆಂಟಿಂದ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಅಗೇನ್. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಅಪ್ಕಮಿಂಗ್ ಸ್ಟೂಡೆಂಟ್ಸ್. ಯಾರ್ಯಾರು ನಾಳೆ ನಾಡಿದ್ದು ಎಕ್ಸಾಮ್ ಬರೀತಿದ್ರಲ್ಲ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಕೂಲಾಗಿರಿ, ಎಕ್ಸಾಮ್ನ ಕೂಲಾಗಿ ಅಟೆಂಡ್ ಮಾಡಿ, ಕಾಮಾಗಿ ಅಟೆಂಡ್ ಮಾಡಿ, ಯಾವುದೇ ಥರ ಸ್ಟ್ರೆಸ್ ಮಾಡ್ಕೋಬೇಡಿ, ಆರಾಮಾಗಿ ಹೋಗಿ ಕೂಲಿಂದ ಅಟೆಂಡ್ ಮಾಡಿ. ಪೇಷೆನ್ಸ್ ಆಗಿರಿ, ಮೇನೇನು ಪೇಷೆನ್ಸ್ ಆಗಿ. ಆನ್ಸರ್ ನಮ್ಗೆ ಗೊತ್ತಿಲ್ಲ ಅಂದರೆ ನಾವು ಪೇಷೆನ್ಸ್ ಆಗಿ ಥಿಂಕ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಎವ್ರಿವನ್. ಟೇಕ್ ಕೇರ್. ಬಾಯ್.